ಸೋಷಿಯಲ್ ಮೀಡಿಯಾ ಓಪನ್ ಮಾಡೋದಕ್ಕಾಗ್ತಾನೆ ಇಲ್ಲ. ಎಲ್ಲರೂ ಕೆಲವರಂತೂ ತಲೆ ಚಚ್ಕೋತಿದ್ದಾರೆ. ಅಯ್ಯೋ ಇದೇನಪ್ಪ, ಓನಲ್ಲ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ ಅಂತ ಹೇಳಿ ಎಲ್ಲಿ ಹೋದ್ರು ಏನು ಓಪನ್ ಮಾಡಿದ್ರು ಅದಕ್ಕೊಂದು ಮ್ಯೂಸಿಕ್ ಹಾಕಿ ಇನ್ನೊಂದೇನೋ ಟಪ್ಪಂಗುಚ್ಚಿ ಥರ ಮ್ಯೂಸಿಕೆಲ್ಲ ಆ್ಯಡ್ ಮಾಡಿ ಬರೀ ಅದೇ ಸುಸ್ತಾಗ್ಬಿಟ್ಟಿದೆ. ಸೊ ಇವತ್ತು ಆ ಕರಿಮಣಿ ಮಾಲೀಕ ನನ್ನ ಕೈಗೆ ಸಿಕ್ಕಿದ್ದಾರೆ. ಯಾರದನ್ನು ಟ್ರೆಂಡ್ ಕ್ರಿಯೇಟ್ ಮಾಡಿ ಅದನ್ನು ವೈರಲ್ ಮಾಡಿದಂತಹ ಮಹಾನುಭವ, ಮಹಾನ್ ಕಲಾವಿದ ಅಂತಲೇ ಹೇಳಬಹುದು. ಕನಕ ಕೊಟ್ಟೂರು, ಉತ್ತರ ಕರ್ನಾಟಕದ ವಿಜಯನಗರದವರು. ಸೊ ಇವರದ್ದೇ ಹವಾ ಅಂತ ಹೇಳ್ಬೋದು. ಸೋಷಿಯಲ್ ಮೀಡಿಯಾ ಯಾವ ಲೆವೆಲ್ಗೆ ಯಾವಾಗ ಯಾರನ್ನು ಸ್ಟಾರ್ ಮಾಡುತ್ತೆ ಅಂತ ಹೇಳೋದಕ್ಕಾಗಲ್ಲ. ಸೊ ಈಗ ಮಾಧ್ಯಮದವರೆಲ್ಲರೂ ಕೂಡ ಕನಕ ಕೊಟ್ಟೂರು ಹಿಂದೆ ಬಿದ್ದು ಬಿಟ್ಟಿದ್ದೀವಿ. ಸೊ ನನಗೆ ಫೈನಲಿ ಸಿಕ್ಕಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಮೇಡಮ್, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಆಲ್ರೆಡಿ ನೀವು ಮಾಡಿರೋ ರೀಲ್ ಮಾಡಿಬಿಟ್ಟಿದ್ದೀನಿ ನಾನು. ಬಟ್ ಇಷ್ಟು ಮಟ್ಟಕ್ಕೆ ವೈರಲ್ ಆಗುತ್ತೆ ನಾನು ನಿಮ್ಮ ಇಂಟರ್ವ್ಯೂ ಮಾಡ್ತೀನಿ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಬಟ್ ಯಾವಾಗೂ ಮಾಡಿದ್ದೆ ರೀಲ್ ನಾನು ಇದನ್ನು. ಸೊ ಹೇಗನ್ಸುತ್ತೆ ನಿಮ್ಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ನಿಮ್ಮದೇ ಹವಾ? ಒಂದು ದೊಡ್ಡ ಸೆಲೆಬ್ರೇಷನ್ ಥರ ಇದೆ ಸದ್ಯಕ್ಕೆ ಈ ವಾತಾವರಣ. ಬರೀ ಖುಷಿಯಾಗುತ್ತೆ ಅಂದರೆ ಸಣ್ಣ ಪದಾಗುತ್ತೆ. ಒಟ್ಟು ಒಂಥರ ಸೆಲೆಬ್ರೇಷನ್ ಇದೆ. ಅಂದರೆ ಅದನ್ನ ತೋರಿಸ್ಕೊಂಡ್ರೆ ಇವನೇ ಕಾಣದೇ ಇರೋದು ಕಂಡೇನೆ ಅಂತ ಒಂದು ಆಡ್ಕೊತಾರೆ. ಅದನ್ನ ಹಾಗೆ ಇಟ್ಕೊಂಡ್ರೆ ಇಷ್ಟೆಲ್ಲ ಒಂದು ಗೆಲುವು ಸಿಕ್ಕತಿ, ಏನೂ ತೋರಿಸ್ಕೊಂಡಿಲ್ಲಪ್ಪ ಅಂತ ಒಂಥರ ಕಾಡುತ್ತೆ. ಹಂಗಾಗಿ ಸೆಲೆಬ್ರೇಷನ್ ಮಾಡ್ತೀನಿ, ಯಾರಿಗೂ ಕಾಣಲಂಗೆ ಒಬ್ಬೊಬ್ಬನೇ ಖುಷಿ ಪಡ್ಕೊಂಡು ಹೊರಗಡೆ ಎಲ್ಲ ಹೋಗಿ ಒಂಥರ ಏನೋ ಫೇಮಸ್ ಆಗಬೇಕಾಗಿತ್ತು ಆದೆ, ಕೊನೆಗೆ ಆದೆ. ಓಕೆ, ನಾವು ಅನ್ಕೊಂಡು ರೀಲ್ಸ್ ಮಾಡ್ತೀವಿ, ಉದ್ದೇಶ ಅದೇ, ನಾವು ಎಲ್ಲರ ಥರ ನಾವು ಫೇಮಸ್ ಆಗಬೇಕು. ಫೈನಲಿ ಐ ಆಮ್ ನೌ ಫೇಮಸ್. ಟ್ರೆಂಡಿಂಗಲ್ಲಿ ಅದೇ ಗುರು, ಒಂದಲ್ಲ ಒಂದಿನ ನನ್ನ ವಿಡಿಯೋನು ಟ್ರೆಂಡಿಂಗಲ್ಲಿ ಬರುತ್ತೆ ಅಂತ ಕಾಯ್ತಾ ಇದ್ದೆ. ಕೊನೆಗೂ ನನ್ನ ವಿಡಿಯೋನು ಟ್ರೆಂಡಿಂಗಲ್ಲಿ ಬಂತು. ಅದಕ್ಕೆ ಆದರೆ ಹೋಗುವಾಗ ಒಂದೇ ಒಂದು ಮಾತು ಹೇಳಿದ್ಲು ಮಗ. ಏನಂದ್ಲೇ? ಓನಲ್ಲ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.